ಹಾಯ್ ಹೆಲೋ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಮಿಡ್ ವೀಕ್ ಎಲಿಮಿನೇಷನ್ ನ ವೋಟಿಂಗ್ ರಿಸಲ್ಟ್ ಸಂಜೆಯವರೆಗೂ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿವೆ, ಯಾರು ಟಾಪ್ ಅಲ್ಲಿದ್ದಾರೆ ಮತ್ತು ಯಾರು ಬಾಟಮ್ ಅಲ್ಲಿದ್ದಾರೆ, ಮತ್ತು ಇಬ್ಬರು ದೊಡ್ಡ ಸ್ಪರ್ಧಿಗಳೇ ಬಾಟಮ್ ಅಲ್ಲಿದ್ದಾರೆ, ಆ ಸ್ಪರ್ಧಿಗಳು ಯಾರು, ಮತ್ತು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಯಾವ ಸ್ಪರ್ಧಿ ಮನೆಗೆ ಹೋಗಬಹುದು ಎಂದು ತಿಳಿಸ್ಕೊಡ್ತೇನೆ. ಹಾಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಇದು ಮಿಡ್ ವೀಕ್ ಎಲಿಮಿನೇಷನ್ ನ ವೋಟಿಂಗ್ ರಿಸಲ್ಟ್ ನಲ್ಲಿ ಇವತ್ತು ಸಂಜೆ 6 ಗಂಟೆವರೆಗೂ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟ್ ವೋಟ್ ಬಂದಿವೆ ಎಂದು ನೋಡುವುದಾದರೆ, ಮೊದಲನೇ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಮೊದಲನೇ ಸ್ಥಾನದಲ್ಲಿ ಗಿಲ್ಲಿ ನಟ ಅವರೇ ಇದ್ದಾರೆ. ಗಿಲ್ಲಿ ನಟ ಅವರಿಗೆ ಇಂದು ಸಂಜೆ 6 ಗಂಟೆವರೆಗೆ ಒಟ್ಟು ಗಿಲ್ಲಿ ನಟ ಅವರಿಗೆ 58% ವೋಟ್ಗಳು ಬಂದಿವೆ. ಇನ್ನು ಎರಡನೇ ಸ್ಥಾನದಲ್ಲಿ ಯಾರಿದ್ದಾರೆ ಎಂದು ನೋಡುವುದಾದ್ರೆ, ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಅವರು ಇದ್ದಾರೆ. ರಕ್ಷಿತಾ ಅವರಿಗೆ ಸಂಜೆವರೆಗೆ ಒಟ್ಟು 15% ವೋಟ್ ಬಂದಿವೆ. ಹಾಗಾಗಿ ರಕ್ಷಿತಾ ಅವರು ಟಾಪ್ 2 ನಲ್ಲಿ ಇದ್ದಾರೆ. ಇನ್ನು ಮೂರನೇ ಸ್ಥಾನದಲ್ಲಿ ಯಾರಿದ್ದಾರೆ ಎಂದು ನೋಡೋದಾದ್ರೆ, ಮೂರನೇ ಸ್ಥಾನದಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಮೂರನೇ ಸ್ಥಾನದಲ್ಲಿ ಕಾವ್ಯ ಅವರು ಇದ್ದಾರೆ. ಕಾವ್ಯ ಅವರಿಗೆ ಒಟ್ಟು ಸಂಜೆವರೆಗೂ 10% ವೋಟ್ ಬಂದಿವೆ. ಹಾಗಾಗಿ ಕಾವ್ಯ ಅವರು ಟಾಪ್ 3 ಅಲ್ಲಿ ಇದ್ದಾರೆ. ವೀಕ್ಷಕರೇ, ಬಾಟಮ್ ನಲ್ಲಿರುವ 3 ಸ್ಪರ್ಧಿಗಳಲ್ಲಿ ತುಂಬಾ ಬದಲಾವಣೆ ಆಗಿದೆ. ಬೆಳಗ್ಗಿನ ವೋಟಿಂಗ್ ರಿಸಲ್ಟ್ಗೂ ಈಗಿನ ವೋಟಿಂಗ್ ರಿಸಲ್ಟ್ಗೂ ತುಂಬಾ ವ್ಯತ್ಯಾಸ ಇದೆ. ಬೆಳಗ್ಗಿನ ವೋಟಿಂಗ್ ನಲ್ಲಿ ನೋಡೋದಾದ್ರೆ 4ನೇ ಸ್ಥಾನಕ್ಕೆ ಅಶ್ವಿನಿ ಗೌಡ ಅವರು ಇದ್ದರು. ಆದ್ರೆ ಈಗ 4ನೇ ಸ್ಥಾನಕ್ಕೆ ಅಶ್ವಿನಿ ಗೌಡ ಅವರ ಬದಲಿಗೆ ರಘು ಅವರು ಬಂದಿದ್ದಾರೆ. ರಘು ಅವರಿಗೆ ಸಂಜೆಯವರೆಗೆ ಒಟ್ಟು 6% ವೋಟ್ ಬಂದಿವೆ. ಇನ್ನು 5ನೇ ಸ್ಥಾನಕ್ಕೆ ಬೆಳಗ್ಗೆ ರಘು ಅವರು ಇದ್ದರು. ಅವರ ಜಾಗಿಗೆ ಈಗ ಅಶ್ವಿನಿ ಗೌಡ ಅವರು ಹೋಗಿದ್ದಾರೆ. ಅಶ್ವಿನಿ ಗೌಡ ಅವರಿಗೆ ಸಂಜೆಯವರೆಗೂ ಒಟ್ಟು 6% ವೋಟ್ ಬಂದಿವೆ. ವೀಕ್ಷಕರೇ, ಕೊನೆಯ ಸ್ಥಾನದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹಾಗಾಗಿ ಕೊನೆಯ ಸ್ಥಾನದಲ್ಲಿ ಧ್ರುವಂತ್ ಅವರೇ ಇದ್ದಾರೆ. ಧ್ರುವಂತ್ ಅವರಿಗೆ ಸಂಜೆಯವರೆಗೂ ಒಟ್ಟು 5% ವೋಟ್ ಬಂದಿವೆ. ಹಾಗಾಗಿ ಕೊನೆಯ ಸ್ಥಾನದಲ್ಲಿ ಧ್ರುವಂತ್ ಅವರೇ ಇದ್ದಾರೆ. ಇನ್ನು 4ನೇ ಸ್ಥಾನದಲ್ಲಿರುವ ಅಶ್ವಿನಿ ಗೌಡ ಅವರು 5ನೇ ಸ್ಥಾನಕ್ಕೆ ಬಂದಿದ್ದಾರೆ. 5ನೇ ಸ್ಥಾನದಲ್ಲಿರುವ ರಘು ಅವರು 4ನೇ ಸ್ಥಾನಕ್ಕೆ ಹೋಗಿದ್ದಾರೆ. ಸಂಜೆಯವರೆಗೂ ಇಬ್ಬರು ಸ್ಪರ್ಧಿಗಳ ಪ್ಲೇಸ್ ಅಷ್ಟೇ ಚೇಂಜ್ ಆಗಿವೆ. ಹಾಗಾಗಿ ಇನ್ನೊಮ್ಮೆ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ ಬಂದಿವೆ ಎಂದು ನೋಡೋದಾದ್ರೆ, ಟಾಪ್ 1 ಇರುವ ಗಿಲ್ಲಿ ಅವರಿಗೆ 58% ವೋಟ್ ಬಂದಿವೆ. ಟಾಪ್ 2 ಅಲ್ಲಿರುವ ರಕ್ಷಿತಾ ಅವರಿಗೆ 15% ವೋಟ್ ಬಂದಿವೆ. ಟಾಪ್ 3 ಇಲ್ಲಿರುವ ಕಾವ್ಯ ಅವರಿಗೆ 10% ವೋಟ್ ಬಂದಿವೆ. ಮತ್ತು ಟಾಪ್ 4 ಅಲ್ಲಿರುವ ರಘು ಅವರಿಗೆ 6% ವೋಟ್ ಬಂದಿವೆ, ಅಂದ್ರೆ 6% ವೋಟ್ ಬಂದಿವೆ. ಬಾಟಮ್ 2 ಅಲ್ಲಿರುವ ಅಶ್ವಿನಿ ಗೌಡ ಅವರಿಗೆ 6% ಮತ್ತು ಬಾಟಮ್ ಕೊನೆಯ ಸ್ಥಾನದಲ್ಲಿರುವ ಧ್ರುವಂತ್ ಅವರಿಗೆ 5% ವೋಟ್ ಬಂದಿವೆ. ವೀಕ್ಷಕರೇ, ಇನ್ನು ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಆಗಿಲ್ಲ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಾದ್ರೂ ಇದ್ದರೆ ಬೇಗ ಬೇಗ ವೋಟ್ ಮಾಡಿ ಮತ್ತು ಬೇರೆಯವರ ಕಡೆಯಿಂದನೂ ವೋಟ್ ಮಾಡಿಸಿ. ವೀಕ್ಷಕರೇ, ಸಂಜೆವರೆಗಿನ ವೋಟಿಂಗ್ ಪ್ರಕಾರ ನೋಡೋದಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಧ್ರುವಂತ್ ಅವರು ಹೋಗಬೇಕು. ಆದರೆ ಇನ್ನು ವೋಟಿಂಗ್ ಲೈನ್ ಅಪ್ ಕ್ಲೋಸ್ ಆಗಿಲ್ಲ. ಇನ್ನು ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಆದರೆ ಪ್ರೆಡಿಕ್ಷನ್ ಪ್ರಕಾರ ರಘು ಅಥವಾ ಧ್ರುವಂತ್ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಒಬ್ಬರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಮನೆಯಿಂದ ಹೊರಗೆ ಹೋಗುತ್ತಾರೆ. ವೀಕ್ಷಕರೇ, ನೀವು ಈ ವಾರ ಯಾರಿಗೆ ವೋಟ್ ಮಾಡಿದ್ದೀರಿ ಎಂದು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.